ವೀಕ್ಷಕರೇ, ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಮ್ಮ ಹಳ್ಳಿ ಜನಗಳಿಗೆ ಬೆಳಗ್ಗೆನೆಯ ಎದ್ದು ಕೆರೆತ ಹೋಗಿ ಬರಲಿಲ್ಲ ಅಂದರೆ ಏನೋ ದಿನ ಶುರುವಾದಂಗೆ ಅನ್ಸಕ್ಕಿಲ್ಲ ಅಂತದೆ. ಆಮೇಲೆ ಕೆರೆತಕ್ಕೆ ಹೋಗಿ ಬಂದು ಒಂದು ಟೀನೋ ಕಾಪಿನೋ ಕುಡಿಬೇಕು. ಅಯ್ಯೋ, ನೀವು ಹಂಗಲ್ವಲ್ಲ ಪ್ಯಾಟಿ ಜನಗಳು, ಎದ್ದ ತಕ್ಷಣ ಅಲ್ಲಿಯ ಹಾಸಿಗೆ ಮೇಲೆಯ ಕೂತ್ಕೊಂಡು ಟೀನೋ ಕಾಪಿನೋ ಕುಡಿತೀರಿ. ನಮ್ದಂಗಲ್ಲಪ್ಪ, ಆಚೆಗೆ ಹೋಗಿ ಗಾಳಿ ತಕೊಂಡು ಸೂರ್ಯನ ನೋಡ್ಕೊಂಡು ಆಮೇಲೆ ನಮ್ಮ ದಿನಚರಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟೀನೋ ಕಾಪಿನೋ ಕುಡಿದ್ರೆ ಆ ದಿನ ಒಳ್ಳೇದಾಗಿ ಶುರುವಾಯಿತು ಅಂತ. ನಮ್ಮ ಪಾರ್ವತಿ ಅದು ಏನು ಮಾಡ್ತಿದ್ದಳೋ ಏನೋ ಗೊತ್ತಿಲ್ಲ ಕಣ್ರಪ್ಪ. ಅಯ್ಯೋ, ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ. ಬೆಳಗ್ಗೆನೆಯ ಕ್ವಾರೆ ಬೀಳ್ತಿರ್ತದ ಕಣ್ಲೆ. ಆಚೆಗೆ ಹೋಗ್ಬೇಡ ಅಂತ ಹೇಳ್ತೀನಿ, ಕೇಳೋಕ್ಕೆ ಇಲ್ಲ ಅಂತಲೇ. ಅಯ್ಯೋ, ಗುಡ್ಸೋದು ಸಾರಿಸೋದು ಎಲ್ಲ ಇರ್ತದ ಕಣ್ರಿ ಅಂತ ಹೋಗ್ಬಿಡ್ತಾಳತ್ತಾಗ ಹಂಗೆ. ಆಮೇಲೆ ಸಂಜೆ ಅಷ್ಟರಲ್ಲಿ ಅಯ್ಯೋ ಮೈಕೈ ನೋವು ಕಣ್ರಿ, ಶೀತ ಕಣ್ರಿ ಅಂತ ಮಲ್ಕತ್ತಾಳೆ. ಅಯ್ಯೋ, ವಯಸ್ಸೇನು ಬರ್ತಿರ್ತದ ಹೇಳಿ ನೀವೇ. ಊರು ಹೋಗು ಅಂತೈತೆ, ಕಾಡು ಬಾ ಅಂತೈತೆ ಈ ವಯಸ್ಸಲ್ಲಿ. ಏನು ಕೆಲಸ ಮಾಡಿದ್ರು ಕೈಕಾಲು ನೋವು ಬರ್ತದೆ. ನೋಡು ಮೈರಿ ಅದೇನು ಮಾಡ್ತಾಳೆ ಅಂತ ಕರೆದು ನೋಡ್ತೀನಿ ಒಂದ್ಕಿತ. ಪಾರ್ವತಿ, ಲೇ ಪಾರ್ವತಿ, ಅದು ಎಲ್ಲೋಗಿದ್ದಿಲೇ? ಅಯ್ಯ, ಬಾಯಿಲಿ ಒಂದ್ಕಿತ ಬಾಯಿಲಿ. ಹೇಳ್ರಿ, ಅದು ಯಾಕೆ ಹಿಂಗೆ ಬೆಳಗ್ಗೆನೇ ಬಂದು ಪಾರ್ವತಿ ಪಾರ್ವತಿ ಅಂತ ಬಡ್ಕತಿರ್ತೀರಿ ನೀವಳೆಯ? ಏನು ಕೆಲಸ ಮಾಡೋಕ್ಕೂ ಬಿಡೋಕ್ಕಿಲ್ಲ ಕಣ್ರಪ್ಪ ನೀವಂತುವೆ. ಅಲ್ಲ ಕಣ್ಲೆ, ಒಂದು ವಾರದಿಂದ ಹೇಳ್ತಾನೆ ಇದ್ದೀನಿ ನಿನಗೆ, ಆಚೆಗೆ ಹೋಗ್ಬೇಡ ಕಣ್ಲೆ, ಕ್ವಾರೆ ಬೀಳ್ತೈತೆ, ಶೀತ ಗೀತ ಮಾಡ್ಕೊಂಡು ಜ್ವರ ಗಿರ ಮಾಡ್ಕೊಂಡ್ರೆ ಯಾರು ಬಂದು ನೋಡ್ಕೊತಾರಲೆ ಅಂತ ಹೇಳಿದ್ರು ಕೇಳ್ದಂಗೆ ಓಡೋಯ್ತಿಯಲ್ಲ. ನೀವು ಹೇಳಿದ್ ಸರಿ ಆಯ್ತು ಬಿಡ್ರಿ. ಹಂಗಂತವ ನಾನು ಸುಮ್ಕೆ ಕುತ್ಕೊಬಿಟ್ರೆ ಇರಬರ ಕೆಲಸ ಅಲ್ಲವ ಯಾರು ಮಾಡೋರು ಅಂತೀರಿ? ಎಲ್ಲ ಕೆಲಸ ನಾವೇ ಮಾಡ್ಕೋಬೇಕಲ್ವೇ? ನಮ್ಮನೆ ಕೆಲಸನ ಯಾರು ಬಂದು ಮಾಡಿಕೊಟ್ಟರು? ಅಕ್ಕಪಕ್ಕದ ಮನೆಯವರೆಲ್ಲವ 5 ಗಂಟೆಗೆ ಎದ್ದು ರಂಗೋಲಿ ಎಲ್ಲ ಬಿಡ್ತಿರ್ತಾರೆ. ನಾನು ಹಂಗೆ ಮಲ್ಕೊಂಡಿದ್ದೆ ಏನನ್ನೋದಿಲ್ಲ. ಅಯ್ಯೋ, ನಿನಗೆ ಬಾಯಿ ಕೊಡೋಕ್ಕಾಯ್ತದ? ನಾನು ಏನಾದರೂ ಮಾಡ್ಕೊ ಹೋಗ್ಲೆ. ಸರಿ ಆಯಿತು, ನನ್ನ ವಿಷಯ ಹಂಗಿರಲಿ. ಆಮೇಲೆ ಇನ್ನೇನು ಪಕ್ಷ ಎಲ್ಲ ಹತ್ರ ಬತ್ತಲ್ಲ, ಏನು ಮಾಡೋದು ಹೆಂಗೆ ಮಾಡೋದು ಅಂತ ಏನಾದ್ರು ಯೋಚನೆ ಮಾಡಿದಿರೋ ಏನಿಲ್ವಾ? ಸುಮ್ಮನಿದ್ದೀರೋ? ನಿಂದೊಳ್ಳೆ ಆಯ್ತು ಕಣ್ಲೆ. ಎಲ್ಲ ಹಬ್ಬಕ್ಕೂ ನಾನೇ ಮಾಡ್ಬೇಕೆ? ನಿನ್ನ ಮಕ್ಳೆಲ್ಲ ಹೋಗವೆ ಎರಡೂ ಬಂದು ಪಕ್ಷ ಮಾಡೋಕ್ಕೆ ಹೇಳು. ರೀ, ಅದು ಯಾಕ್ರಿ ಹಂಗೆ ಆ ಹುಡುಗರ ಮೇಲೆ ಹಂಗೆ ಆಡಿ ಚೋಡಿ ಆಡ್ತಾ ಇರ್ತೀರ ನೀವು ಒಳ್ಳೆಯ? ಥೋ ಲೇ, ಹಂಗಲ್ಲ ಕಣ್ಲೆ, ಗಂಡ್ಮಕ್ಳು ಅಂದಮೇಲೆ ಜವಾಬ್ದಾರಿ ಎಲ್ಲನೂ ತಗೋಬೇಕು ಕಣ್ಲೆ. ಎಲ್ಲದಕ್ಕೂ ನಾನೇ ಮಾಡ್ಕೊಂಡು ಹೋಯ್ತಾ ಇದ್ರೆ ಅವ್ರಿಗೆ ಜವಾಬ್ದಾರಿ ಬರೋದು ಯಾವಾಗ ಅಂತೀನಿ. ಹಂಗಲ್ಲ ಕಣ್ರಿ, ನಾವು ಗಂಡ್ಮಕ್ಳು ಮಾಡಲಿ ಅಂತ ಅಂದ್ಕೊಂಡು ಅವ್ರ ಮೇಲೆ ಬಿಟ್ಬಿಡೋಕ್ಕಾಯ್ತದೇನ್ರಿ? ಈಗ ಆಯಿತು, ಒಂದು ಕೆಲಸ ಮಾಡಿ, ಇಬ್ಬರು ಮಕ್ಳಿಗೂ ಫೋನ್ ಮಾಡಿ ಕೇಳಿ, ಏನು ಮಾಡ್ತಿರಲ್ಲ ಪಕ್ಷಕ್ಕೆ ಇಷ್ಟಿಷ್ಟು ಹಾಕೊಂಡು ಹಿಂಗೆ ಮಾಡೋಣ ಕಣ್ರಲ್ಲ, ಬಂದ್ರಲ್ಲ ಬೇಗ ಅಂತ ಹೇಳಿ. ನೀವು ಹೇಳ್ದಲೇ ಅವರೇ ಬಂದು ಮಾಡಲಿ ಅಂತಂದರೆ ಮಾಡಾರ? ಈಗಿನ ಮಕ್ಕಳು ಗೊತ್ತಿಲ್ವೇ ನಿಮಗೆ? ಅವ್ರಾಗವ್ರೇ ಏನಾದ್ರು ಮಾಡೋರ ಹೇಳಿ? ಅಯ್ಯೋ, ಅದು ಸರಿನೇ ಅನ್ನು. ನಮ್ಮ ಕಾಲದಾಗ ಹಿಂಗಿರ್ಲಿಲ್ಲ ಕಣವ. ನಾವು ಮೀಸೆ ಇನ್ನೂ ಬರೋಕ್ಕಿಂತ ಮುಂಚೆನೆಯ ಎಲ್ಲ ಜವಾಬ್ದಾರಿನೂ ತಲೆ ಮೇಲೆ ಹೊತ್ಕೊಂಡು ಮಾಡ್ತಾಯಿದ್ದು. ಆದರೆ ಈಗಿನವಂತೂ ಹೆಣ್ತಿರು ಬಂದು ಮಕ್ಕಳಾದ್ರೂ ಇನ್ನೂ ಜವಾಬ್ದಾರಿ ಅನ್ನೋದು ಕಲ್ತಿಲ್ಲ ಬಿಡು. ನೀನು ಹೇಳ್ತಾ ಇದೀಯ ಅಂತ ಈ ಕೀತ ಫೋನ್ ಮಾಡಿ ಕರಿತೀನಿ ಅವರಿಬ್ರು. ಬಂದ್ರಲ್ಲ ಮಾಡ್ರಿ ಅಂತವ. ಎಲ್ಲ ಜವಾಬ್ದಾರಿ ನಾನೇ ತಗೊಂಡು ಮಾಡ್ತೀನಿ. ಈ ಕೀತ ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಆಯಿತಾ? ಮುಂದಿನ ಸತಿಯಿಂದವ ನಾನಂತೂ ಏನು ಜವಾಬ್ದಾರಿ ತಗೊಳ್ಳಲ್ಲ ಕಣವ. ನಿನ್ನ ಮಕ್ಕಳಿಗೆ ಹೇಳ್ಕೋಬೇಕು ನೀನು ಆಟೆಯ. ಸರಿ ಆಯಿತು ಬಿಡ್ರಿ, ನಾನು ಹೇಳ್ಕೊತೀನಿ. ಆಮೇಲೆ ಫೋನ್ನ ಆಮೇಲೆ ಮಾಡ್ಕೊಳ್ಳೋರಂತೆ, ನೀವು ಹೊಲ್ ತಗೋದಾಗ ಫೋನ್ ಮಾಡ್ಕೊಳ್ಳೋರಂತೆ. ಇವಾಗ ಯಾರನ್ನ ಕರೆಯೋದು ಹೇಳಿ ಒಂದು ಕಿತವ? ಅಯ್ಯೋ, ಈ ಕಿತ ಜಾಸ್ತಿ ಜನನ ಕರೆಯೋದು ಬೇಡ ಕಣ್ಲೆ. ಓದ್ಕಿತ ಹಬ್ಬ ಮಾಡಿದಾಗ ಎಲ್ಲರನ್ನೂ ಕರೆದಿರ್ಲಿಲ್ವೇ? ಇನ್ನೂ 6 ತಿಂಗಳಾಗಿಲ್ಲ ಹಬ್ಬ ಮಾಡಿ. ಒಂದು ಕೆಲಸ ಮಾಡುಮ, ಸೊಸೆ ಮನೆ ಕಡೆಯವರು 2 ಸೊಸೆ ಮನೆ ಕಡೆಯವರು, ಆಮೇಲೆ ನಿಮ್ಮ ಮನೆ ಕಡೆಯವರು ಒಂದು ಸ್ವಲ್ಪ ಜನ, ನಮ್ಮ ಮನೆ ಕಡೆಯವರು ಒಂದು ಸ್ವಲ್ಪ ಜನ ಕರ್ಕೊಳ್ಳೋಣ ಕಣ್ಲೆ. ಸಾಕಾಯ್ತವ್ರು ಅವ್ರೆ. ನಿಮ್ಮ ಅಣ್ಣ ತಮ್ಮಂದ್ರಿ 7 ಜನನೂ 8 ಜನ ಅವರೇ. 200 ಜನನ ಕರ್ದಿಯ ನೀನು. ಅವ್ರ ಮನೆಯವರೇ ಎಲ್ಲ ಬಂದರೆ 23 ಜನ ಅವರೇ ಆಗೋಯ್ತಾರ ತಗಿ. ಅಯ್ಯೋ, ಅಣ್ಣ ತಮ್ಮಂದ್ರು 7 ಜನ ಅವರೇ ಅಂದರೆ ನಾನೇನು 7 ಜನ ಇರಬೇಡ್ರಿ ಎಲ್ಲ ಕಡಿಮೆ ಆಗಿ ಅಂತ ಹೇಳೋಕ್ಕಾಯ್ತದೇನ್ರಿ? ನೀವು ಮದುವೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಯೋಚನೆ ಮಾಡಬೇಕಿತ್ತು. ಇವ್ರು ಅಣ್ಣ ತಮ್ಮಂದ್ರು 7 ಜನ ಅವರೇ, ಏನಪ್ಪ ಮಾಡೋದು ಅಷ್ಟೊಂದು ಜನ ಬಂದ್ಬಿಡ್ತಾರೆ ಅಂತ. ನಮ್ಮ ಜನಗಳು 25 ಜನ ಬರ್ತಾರೆ ಅಂತಿದ್ದೀರಲ್ಲ, ನಿಮ್ಮ ಕಡೆ ಕಡಿಮೆ ಬಂದವ? ನಿಮ್ಮ ನಾದಿನಿದಿರು, ನಿಮ್ಮ ತಂಗಿರು, ಅವ್ರು ಇವರು ಅಂತ ಎಲ್ಲಾರನ್ನೂ ಕರಿತೀರಿ. ಅವ್ರೇನು ಕಡಿಮೆ ಬಂದಾರ? ಅವರೇ ಒಂದು 3 ಜನ ಆಯ್ತಾರೆ. ನನಗೆ ಹೇಳ್ತಾ ಇದ್ದೀರಿ 25 ಜನ ಅಂತ. ಅಯ್ಯೋ, ಆಯ್ತು ಬಿಡ್ಲೆ ಪಾರ್ವತಿ, ಇದು ಯಾಕೆ ಹಿಂಗೆ ಬೆಳಗ್ಗೆ ಜಗಳಕ್ಕೆ ಬತ್ತಿದೆಯಲ್ಲ ನೀನು? ತಮಾಷೆ ಮಾಡ್ದೆ ಕಣಂತೆ. ಏನು ಸಂಬಂಧ ಎಲ್ಲ ಬಿಟ್ಕೊಡೋಕ್ಕಾಯ್ತದಾ? 100 ಜನ ಆಗಲಿ 200 ಜನ ಆಗಲಿ ಕರೀಲೇಬೇಕಲ್ವೇನ್ಲೇ, ಮಾಡಲೇಬೇಕು ಎಲ್ಲದನ್ನೂ. ಸರಿ, ಇವಾಗ ಒಂದು ಕೆಲಸ ಮಾಡುಮ, ಯಾರ್ಯಾರಿಗೆ ಕರಿಬೇಕು ಎಲ್ಲಾರನ್ನೂ ಒಂದು ಕಿತ ಫೋನ್ ಮಾಡಿ ಕರೆದು ಬಿಡುಮ. ಇಲ್ಲ ಅಂದರೆ ಮರ್ತೋಗ್ಬಿಡ್ತೀವಿ ಕಣ್ಲೆ. ಇನ್ನೊಂದು ಸ್ವಲ್ಪ ದಿನ ಐತೆ. ಆಮೇಲೆ ಹಬ್ಬ ಹತ್ರ ಬಂದಂಗೆ ಮರ್ತೇ ಹೋಗ್ಬಿಡ್ತೀವಿ. ಹ್ಞೂ ಕಣ್ರಿ, ಬಿರ್ನೆಯ ಎಲ್ಲಾರನ್ನೂ ಕರೆದು ಬಿಡಬೇಕು ಫೋನ್ ಮಾಡಿ. ನಾನು ನಾಷ್ಟ ಬೇರೆ ಮಾಡಬೇಕು. ಈಗ ಆಗಕ್ಕಿಲ್ಲ ಕಣ್ರಿ, ಎಬ್ಬೋ ಕೆಲಸ ಐತೆ. ಇನ್ನೂ ಬಟ್ಟೆ ಒಗ್ಯಕ್ಕೆ ಹೋಗಬೇಕು, ಆಮೇಲೆ ಪಾತ್ರೆ ತೊಳಿಬೇಕು, ಎಲ್ಲ ಕೆಲಸನೂ ಐತೆ. ನೀವು ಒಂದು ಕೆಲಸ ಮಾಡಿ, ಹೊಲ್ತವ ಒಂದು ಸ್ವಲ್ಪ ಜನಕ್ಕೆ ಮಾಡಿ.
ಅಯ್ಯೋ ಅಲ್ಲ ಅದು ಇದು ಆಟ ಆಡ್ಕೊಂಡು ಕೂತಿರ್ತೀರಲ್ಲ ಅವಾಗ ಮಾಡ್ರಿ. ಆಮೇಲೆ ಸಂಜೆಗೆ ಮನೆಗೆ ಬಂದಮೇಲೆ ನಮ್ಮ ಕಡೆಯವ್ರಿಗೆ ಒಂದು ಸ್ವಲ್ಪ ಜನಕ್ಕೆ ಮಾಡೋಣಂತೆ. ಸರಿ ಬಿಡು, ಹಂಗೆ ಮಾಡು ಮಾತಾಗಿ. ಆಮೇಲೆ ತಿಂಡಿ ಗಿಂಡಿ ಎಲ್ಲ ಮಾಡೋಕ್ಕೆ ಏನು ಮಾಡ್ತೀಯ ಈ ಸತಿ? ಸೊಸೆರಿಬ್ರು ಬೇಕು ಕರ್ಕೊಬಿಡ್ತೀಯಾ ತೆಗಿ? ಏ ಇಲ್ಲ ಬಿಡ್ರಿ, ನಾನೇ ಮಾಡ್ತೀನಿ. ಈ ನೀಟಾಗಿ ತಿಂಡಿ ಮಾಡೋದು ನಾನು ಡಬ್ರಿ ಮಾಡಿ ಇಡ್ತೀನಿ. 5 ಥರ ತಿಂಡಿ ಅಲ್ವೇನ್ರಿ, ಮಾಡ್ತೀನಿ ಬಿಡ್ರಿ ನಾನೇ. ಅಯ್ಯೋ ಸುಮ್ಕಿರವ, ನೀನು ಒಬ್ಳು ಮಾಡೋದು ಬೇಡ, ಆಮೇಲೆ ನನ್ನ ಬೈಕೊಂಡು ಓಡಾಡೋದು ಬೇಡ. ಸೊಸೆರ್ನ ಕರೆಸಿ ಮಾಡು. ಆಮೇಲೆ ಎಲ್ಲ ಕೆಲಸನೂ ನೀನು ಒಬ್ಳೆ ಮಾಡ್ಬಿಟ್ಟು ಆಯ್ತಾ ಇಲ್ಲ ಕಣ್ರಿ, ನಂಗೆ ಬೆನ್ನು ನೋವು ಕಾಲು ನೋವು, ನೀವೇನು ಸಹಾಯ ಮಾಡೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ನನಗೆ ಬೈಕೊಂಡು ಓಡಾಡ್ತಾ ಇರ್ತೀನಿ ನೀನು. ಏ ಹಂಗಲ್ಲ ಕಣ್ರಿ, ಸೊಸೆರ್ದುವೆ ಪಾಪ ಅವರಿಬ್ರದುವೆ ಅವ್ರದ್ದೇ ಕೆಲಸ ಆಗಿರ್ತದೆ ಕಣ್ರಿ. ವೈಕ್ಲನ್ನ ಈ ಸ್ಕೂಲಿಗೆ ಕಳಿಸ್ಬೇಕು, ಕರ್ಕೊಬರ್ಬೇಕು, ಅವಕ್ಕೆ ತಿಂಡಿ ಅಂತೆ ಅವಂತೆ ಇವಂತೆ ಎಲ್ಲ ಕಳಿಸ್ಬೇಕು. ಅಯ್ಯೋ ಸಾಕಾಯ್ತದ ಕಣ್ರಿ ಅವಕ್ಕೂ ಪಾಪ. ಅಯ್ಯೋ ಆಮೇಲೆ ರಜೆ ಬೇರೆ ಇರಲ್ವಂತೆ ಕಣ್ರಿ. ಇವಳು ಜಯಕ ಹೇಳ್ತಾ ಇದ್ಲು ಹಂಗಂತವ, ನಿಮ್ಮ ಪಕ್ಷದ ದಿನ ಒಂದೇ ದಿನ ಕಣಕ ರಜೆ ಇರೋದು, ಭಾನುವಾರ ಬಂದೈತೆ ಪಕ್ಷ, ಇನ್ನು ಮಿಕ್ಕಿದ ದಿನ ಯಾವ ದಿನನೂ ರಜೆ ಇಲ್ಲ ಕಣಕ ಅಂತ ಹೇಳ್ತಾ ಇದ್ಲು. ಅಯ್ಯೋ ಹೌದೇನ್ಲ ಪಾರ್ವತಿ, ನಾನು ಯಾವತ್ತು ಬಿದ್ದೈತೆ ಅಂತ ನೋಡ್ಕೊಳ್ಳೇ ಇಲ್ಲ ನೋಡು. ಭಾನುವಾರ ಪಕ್ಷ ಬಿದ್ದಿರೋದ್ರಿಂದ ಬೋರಸ್ ಇರ್ತದೆ. ಮುಂಚೆನೇ ಆ ಮಟನ್ಗೂ ಹೇಳ್ಕೊಬೇಕು ನಾನು ಹಂಗಾರೆ. ಹ್ಞೂ ಕಣ್ರಿ, ನೋಡ್ರಿ ಅದನ್ನೇ ಮರ್ತ್ಬಿಟ್ಟು ನೀವು ಒಳ್ಳೆಯ ಹೆಂಗಸು ಥರ ತಿಂಡಿ ತಿನಿಸು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ರಿ. ಮೊದಲು ಮಟನ್ದು ಏನು ಕತೆ, ಏನು ಮಾಡೋದು ಅಂತ ನೋಡಿ ಹೋಗಿ. ಹ್ಞೂ ಕಣವ, ಮೊದಲು ಮಟನ್ ಹೋಗ್ಬೇಕು ಹೋಗಿ. ಭಾನುವಾರ ಬಿದ್ದಿರೋದ್ರಿಂದ ಆಗಕ್ಕಿಲ್ಲ ಸಿಗಕ್ಕಿಲ್ಲ ಬಿಡು, ಮಟನ್ ಈ ಸತಿ ಚೆಂದಾಗಿರೋದು. ಅದೇ ಕೆಳಗಡೆ ಬೀದಿ ಕೃಷ್ಣನ ಅವನಲ್ಲ, ಅವ್ನಿಗೊಂದು ಮಾತು ಹೇಳ್ತೀನಿ ನೋಡೋಣ. ಅವನಾದರೆ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತಾನಲ್ಲೇ ಕುರಿ ವ್ಯಾಪಾರ ಅದು ಇದು ಅಂತ, ಅವ್ನಿಗೆ ಗೊತ್ತಿರ್ತದೆ ಎಲ್ಲಿ ಚೆಂದಾಗಿರೋ ಮಟನ್ ಸಿಗ್ತದೆ ಏನು ಅಂತ. ಅವನ ಹತ್ರ ನೀವು ಹೇಳ್ತೀನಿ ಅತ್ತಾಗಿ. ಆಮೇಲೆ ಎಷ್ಟು ಬೇಕಾಯ್ತದಲ್ಲ ಈ ಸತಿ ಮಟನು? ಅಯ್ಯೋ ನನಗೇನು ಗೊತ್ತಾದದ್ರಿ, ಒಂದು 25 kg ಆದರೂ ಬೇಕಾಯ್ತದ ಏನೋ ಕಣ್ರಿ. 25 ಬೇಕೇನ್ಲೇ? ಓಹೋ KG 600-700 ರೂಪಾಯಿ ಆಗೈತೆ. ನೀನು 50-60 ಸಾವಿರ ಅಲ್ಲೇ ಹೋಗ್ಸಂಗಿದೆಯಲ್ಲೇ. ಅಯ್ಯ ನಾನೇನು ಹೇಳ್ದೆ ರೀ ನಿಮಗೆ, ನೀವು ಕೇಳಿದ್ರಿ, ನನಗೇನು ಗೊತ್ತು ಲೆಕ್ಕ ಇಲ್ಲವಾ. 25 ಬೇಕಾಯ್ತದೇನೋ ಕಣ್ರಿ ಅಂತ ಹೇಳ್ದೆ. ನಿಮ್ಮ ಇಷ್ಟ ಕಣ್ರಿ, ಅದು ಎಷ್ಟಾದ್ರೂ ತಗೊಬನ್ನಿ. ನಿಮಗೆ ಬಡ್ಸೋಕ್ಕೂ ಸೌಟ್ ಕೊಟ್ಬಿಡ್ತೀನಿ ಬಿಟ್ರೆ ನಾನು, ನೀವೇ ಬಡ್ಸ್ಕೊಳ್ಳೋರಂತೆ. ನಾನು ಬಿಡ್ಸೋಕ್ಕಾಯ್ತದಲ್ಲಿ ಒಳ್ಳೆ ಚಂದಾಗಿ ಮಾತಾಡ್ತೀನಿ ನೀನಂತೂ. ಆಯಿತು ನೋಡುಮ್ಮ, ಒಂದು 25 kg ಹೇಳ್ತೀನಿ. ಒಂದು 100-150 ಜನ ಆಯ್ತಾರಲ್ಲೇ, 25 ಆದರೂ ಬೇಕಾಗಿ. ಹ್ಞೂ ಕಣ್ರಿ, ಅವರು ಇವರು ಅಂತ ಕರಿತಾವ ಹಾಗೆ ಹೋಯ್ತಾರೆ. 100-120 ಜನ ಆಯ್ತಾರೆ. ಹೇಳ್ಬಿಡಿ ಅತ್ತಾಗ 25 kg. ಇಲ್ಲ ಅಂದರೆ ರೀ ಮರಿಗಿರಿ ತಗೊಬಂದ್ರೆ ಹೆಂಗಿರ್ತದ್ರಿ? ಈ ಮರಿ ಆಗಕ್ಕಿಲ್ಲ ಕಣ್ಲೆ, ಅದು ಹೋಗಿ ನೋಡ್ಕೊಬರ್ಬೇಕು, ಇಟ್ಕೊಬರ್ಬೇಕು. ಆಮೇಲೆ ಅದು ಕತ್ತರಿಸಿದ ಮೇಲೆ ಅದನ್ನ ಕ್ಲೀನ್ ಮಾಡ್ಸಕ್ಕೆ ಒಬ್ರನ್ನ ಕರೆಸ್ಬೇಕು. ಆಮೇಲೆ ಕುಯ್ ಕಡೆಗೆ ಒಬ್ರು ಬರಬೇಕು. ಅಯ್ಯೋ ಅದು ಬೋರ್ ಅಂಕ್ಲು ಕಣೆ, ಆಗಕ್ಕಿಲ್ಲ ಅದು. ಆಮೇಲೆ ಮರಿ ತಂದು ಕುಯ್ದ್ರೆ ತಲೆಕಾಲು ಅದು ಇದು ಎಲ್ಲ ಇರ್ತದ. ಕೆಲವರು ತಲೆಕಾಲೆಲ್ಲ ತಿನ್ನಕ್ಕಿಲ್ಲ ಕಣೆ, ಬೇಜಾರು ಮಾಡ್ಕೋತಾರೆ. ಇದು ಸಾಂಬಾರೊಳಗೆ ಹಾಕೋರೆ ತಲೆಕಾಲು ಎಲ್ಲ ಅದನ್ನೇ ಅಂತ ಅನ್ಕೋತಾರೆ. ಅದ್ರ ಬದಲು ಸುಮ್ಕೆ 25 kg ರೆಡಿ ಮಟನ್ ತಗೊಬಿಟ್ರೆ ಒಳ್ಳೇದು ಕಣ್ಲೆ. ಹ್ಞೂ ಕಣ್ರಿ, ಅದುವೇ ಸರಿನೇ. ಸುಮ್ಕೆ ಎಷ್ಟೋ ಒಂದು ಹೋಯ್ತದೆ, ಕಿಲಿನೂ ಅದು ಇದು ಮಾಡ್ಬೇಕಾರೆ ಅಲ್ಲವ. ಅತ್ತಗಿ ಒಂದು ಕೆಲಸ ಮಾಡಿ, ರೆಡಿ ಮಾಂಸನೇ ಹೇಳಿ ಅತ್ತಗಿ ಇನ್ನೇನು ಮಾಡೋದು. ಹ್ಞೂ ಕಣ್ಲೆ, ಆಯ್ತು. ಇವಾಗ ಹಂಗಾರೆ ನಾನು ಮೊದಲು ಕೃಷ್ಣನ ಹತ್ರ ಹೋಗ್ಬಿಟ್ಟು ಬರ್ತೀನಿ. ನೀನು ಹೋಗಿ ನಾಷ್ಟಕ್ಕಿಷ್ಟ ರೆಡಿ ಮಾಡಿ ಹೋಗಿ. ಟೈಮ್ ಆಯ್ತು ಹೋಗಿ. ಹ್ಞೂ ಸರಿ ಕಣ್ ಬಿಡ್ರಿ, ಹೋಯ್ತೀನಿ. ಓಹೋ ಈಟೊತ್ತು ಗಂಟವ ಇವ್ರು ನಿಲ್ಸ್ಕೊಂಡು ಮಾತಾಡ್ಬಿಟ್ಟು ಈಗ ಹೋಗೆ ಟೇಮಾತು ಹೋಗೆ ಅಂತ ನನಗೆ ಕಳಿಸ್ತವ್ರೆ. ಏನಾದರೂ ನಾಷ್ಟವ ಪಟಕನ್ ಮಾಡಿಬಿಡು. ನಾನು ಬಿರ್ನಿಯ ತಿನ್ಕೊಂಡು ಹೊಲ್ದತ್ರಕ್ಕೆ ಹೋಗಿ ಯಾರ್ಯಾರಿಗೆ ಪೌನ್ ಮಾಡಬೇಕು ಅದೆಲ್ಲವ ಮಾಡಬೇಕು. ಇವತ್ತಿಂದ ಬೋ ಕೆಲಸ ಇರ್ತದೆ. ನೀನು ಒಂದು ಗಂಟೆ ಅಡುಗೆ ಮನೇಲಿ ಕೂತ್ಕೊಬೇಡ, ಬಿರ್ಬಿರ್ನೆ ಮಾಡು. ಒಂದು ಕೆಲಸ ಮಾಡಿರಿ, ನನಗೆಲ್ಲ ಬದಲು ನೀವೇ ಬಂದ್ಬಿಡಿ ಅತ್ತಿಗೆ ಅಡುಗೆ ಮನೆಗೆ, ಅಡುಗೆ ಮಾಡೋರಂತೆ. ಅಯ್ಯ ಏನಾದರೂ ಹೇಳಿದ್ರೆ ಇದೊಂದು ಹೇಳ್ಬಿಡ್ತೀಯ ನೋಡಿ ನೀನು. ಹೋಗವ, ಆಯಿತು ಅಡುಗೆ ಮಾಡೋಗವ ನೀನು.